ಎಲ್ಲ ನನ್ನ ರೈತ ಬಾಂಧವರಿಗೆ ನಮಸ್ಕಾರ. ನಾವಿವತ್ತು ಹೊನ್ನಾಳಿ ತಾಲೂಕು ಹೊಸಳ್ಳಿಯಲ್ಲಿದ್ದೀವಿ. ಹೊಸಳ್ಳಿಯಲ್ಲಿ ನಮ್ಮ ಜೊತೆ ಡಾಕ್ಟರ್ ಆದಂತ ವೆಟೆನರಿ ಡಾಕ್ಟರ್ ಇವರು ಬೆಂಗಳೂರಲ್ಲಿ ಇರ್ತಾರೆ. ಯಾವಾಗಲೂ ಇವ್ರದ್ದು ಇಲ್ಲೇ ತೋಟ ಇರೋದ್ರಿಂದ ಪ್ರತಿ ವಾರ ಬಂದು ಹೋಗ್ತಿರ್ತಾರೆ. ಇವ್ರ ತೋಟಕ್ಕೆ ನಾವು ಈಗ ಲಾಸ್ಟ್ ರೀಸೆಂಟ್ ಆಗಿ 2 ತಿಂಗಳ ಕೆಳಗಡೆ ವಿವೋ ಮಾರ್ಟ್ ಪ್ರಾಡಕ್ಟ್ ಆದಂತ ವಿವೋ ಕಿಸನ್ ಕಿಂಗ್ ಗ್ರೋತ್ ಡೆವಲಪರ್ ಅನ್ನ ಇವ್ರ ತೋಟಕ್ಕೆ ಬಳಸಿದೀವಿ. ಇವ್ರಿಗೆ ಬಳಸಿರೋದ್ರಿಂದ ಇವರಿಂದ ಯಾವ ತರ ಇವ್ರ ತೋಟದಲ್ಲಿ ಇಂಪ್ರೂವ್ ಆಗಿದೆ, ಡೆವಲಪ್ ಆಗಿದೆ, ಏನೇನ್ ಬದಲಾವಣೆ ಆಗಿದೆ ಅನ್ನೋದನ್ನ ನಮ್ಮ ರೈತರ ಹತ್ರ ಕೇಳ್ತಾ ಹೋಗೋಣ. ಸರ್ ನಮಸ್ಕಾರ, ನಿಮ್ಮ ಹೆಸರು? ನಮಸ್ತೆ, ಪ್ರಕಾಶ್ ಅಂತ ಹೇಳಿ. ಸರ್ ನಿಮ್ದು ಇವಾಗ ಏನ್ ಮಾಡ್ತೀರಾ ಸರ್? ಆಕ್ಚುಲಿ ಇಲ್ಲಿ ಇರೋದ ಬೆಂಗಳೂರು ಇರೋದ? ನಾನು ಆಕ್ಚುಲಿ ವಾಸ ಬಂದು ಬೆಂಗಳೂರು. ನಾನು ಬೆಂಗಳೂರಲ್ಲಿ ಡ್ಯೂಟಿ ಮಾಡ್ತಾ ಇದ್ದೀನಿ. ಓಕೆ. ಸೊ ಬೆಂಗಳೂರಲ್ಲಿ ಡ್ಯೂಟಿ ಮಾಡ್ತಾ ಇರೋದ್ರಿಂದ ನನಗೇನಾಗಿದೆ, ಈಗ ಏನು ಒಂದು ತೋಟ ನೋಡ್ಕೋಬೇಕು. ಇಲ್ಲಿ ಒಂದು ಪಿತ್ತರಾಜಿತ ಆಸ್ತಿ, ಅಪ್ಪ ಅಮ್ಮ ಎಲ್ಲ ಉಳಿಸಿರೋಂತ ಒಂದು ಆಸ್ತಿ. ಸೊ ಅವ್ರು ಮಾಡಿದ್ದಾರೆ. ಈಗ ಇದನ್ನ ನಾವು ಡೆವಲಪ್ ಮಾಡ್ಕೊಂಡು ಹೋಗ್ಬೇಕು, ಉಳಿಸ್ಕೊಂಡು ಡೆವಲಪ್ ಮಾಡ್ಬೇಕು ಅನ್ನೋದು ಒಂದು ಉದ್ದೇಶ ಇತ್ತು. ಓಕೆ. ಸೊ ಈ ಉದ್ದೇಶ ಇರುವಾಗ ನಮ್ಗೆ ನೋಡಿದೆ, ಸ್ವಲ್ಪ ಈ ಗಿಡಗಳು ಯಾಕೋ ವೀಕ್ ಆಗ್ತಾ ಕಾಣಿಸ್ತು. ಲಾಸ್ಟ್ 1 year ಬ್ಯಾಕ್ ನೋಡಿದೆ. ಆಮೇಲೆ ಒಂದು 6 month ಇಂದ ನೋಡಿ ಬೇಸಿಗೆ ಮುಗಿಲಿ ಅಂತೇಳಿ ಮಣ್ಣು ಎಲ್ಲ ಒಡಿಸ್ಕೊಂಡು ಏನ್ ಬೇಕೋ ಅದು ಕೆಲಸ ಮಾಡ್ಕೊಂಡು ಸಡನ್ ಆಗಿ ನನಗೆ ಏನು ತಮ್ಮ ಹಿಂದಿಂದನೂ ನಿಮ್ ಪರಿಚಯ ಇತ್ತು ನನಗೆ, ಆದ್ರೆ ಕಮ್ಯುನಿಕೇಟ್ ಮಾಡಿರ್ಲಿಲ್ಲ. ಇಲ್ಲಿ ಇರೋ ನೋಡ್ಕೊಳ್ತಾರೆ ಅನ್ಕೊಂಡು. ಈಗ ಅದು ನಮಗೆ ಏನು ಒಂದು ಇವಾಗ ನಾವು ಯಾವಾಗಲೂ ಈ ಗೊಬ್ಬರ ಹಾಕೋದಾಗ್ಲಿ, ಔಷಧಿ ಹಾಕೋದಾಗ್ಲಿ, ಇದು ನಾವು ನ್ಯಾಚುರಲ್ ಆಗಿ ಕೊಡ್ಬೇಕು. ನನ್ನ ಲೆಕ್ಕ ಹೌದು. ನ್ಯಾಚುರಲ್ ಆಗಿ ಅಂತ ಹೇಳಿದ್ರೆ ನಾವು ಯಾವುದೇ ಒಂದು ಫರ್ಟಿಲೈಸರ್ ನಾವು ನ್ಯಾಚುರಲ್ ಆಗಿ ಕ್ರಿಯೇಟ್ ಮಾಡ್ತಕ್ಕಂಥ ಗೊಬ್ಬರನ ಪ್ರಿಫರ್ ಮಾಡ್ತೀನಿ ನಾನು ಯಾವಾಗ. ಹೌದು ಸರ್. ಸೊ ಅವಾಗ ಏನಾಗುತ್ತೆ, ನ್ಯಾಚುರಲ್ ಆಗಿ ಬಂದಾಗ ನಾವು ನೇಚರ್ ಜೊತೆಗೆ ಹೋಗ್ತೀವಿ. ನೇಚರ್ ಜೊತೆಗೆ ಹೋಗ್ಬೇಕು, ನೇಚರ್ ತದ್ವಿರುದ್ಧ ಹೋಗ್ಬಾರ್ದು. ಹೌದು. ಸೊ ನಾವು ನೈಸರ್ಗಿಕ ದತ್ತವಾಗಿ ಹೋಗ್ಬೇಕಾದ್ರೆ ನಾವೇನ್ ಮಾಡ್ತೀವಿ, ಅದಕ್ಕೆ ಬೇಕಾಗಿರೋದು ಏನು ಅಂತ ನಾನು ನಿಮ್ಮ ಒಂದು ಈ ವಿವೋ ಮಾರ್ಟ್ ಪ್ರಾಡಕ್ಟ್ ಅದನ್ನ ನಾನು ನಿಮ್ಮಲ್ಲಿ ಕನ್ಸಲ್ಟ್ ಮಾಡಿದೆ. ಹೌದು ಸರ್. ಆ ಕನ್ಸಲ್ಟ್ ಮಾಡಿದ ನಂತರ ನಾನು ಅದಕ್ಕೆ ಬೇಕಾಗಿರ್ತಕ್ಕಂಥ ಏನು ಒಂದು ಕಿಸಾನ್ ಕಿಂಗು, ಕಿಸಾನ್ ಗ್ರೋತ್ ಮತ್ತೆ ಡೆವಲಪರ್ ಇದನ್ನ ನೀವು ನನಗೆ ಸಜೆಷನ್ ಮಾಡಿದ್ರಿ. ಹೌದು. ಈ ಮಣ್ಣಿಗೆ ತಕ್ಕನಂಗೆ ಏನ್ ಬೇಕು, ಯಾವ ತರ ಕೊಡಬೇಕು ಅಂತ ನೀವು ಒಂದು ಸಲಹೆ ನೀಡಿದ್ರಿ ನನಗೆ. ಹೌದು ಸರ್. ಆ ಸಲಹೆ ಪ್ರಕಾರ ನಾನೇನ್ ಮಾಡಿದೆ, ಆ ಒಂದು ಈ ಮೂರನ್ನು ಕಿಸಾನ್ ಕಿಂಗು, ಕಿಸಾನ್ ಗ್ರೋತ್, ಡೆವಲಪರ್ನ ಎಷ್ಟು ಮೆಜರ್ಮೆಂಟ್ಗೆ ಎಷ್ಟೆಷ್ಟು ಅಂತ ತಮ್ಮಲ್ಲೇ ತಿಳ್ಕೊಂಡೆ. ಓಕೆ. ಕಿಸಾನ್ ಕಿಂಗ್ ನ ಒಂದು 1/2 ಲೀಟರ್. ಹೌದು. ಕಿಸಾನ್ ಗ್ರೋತ್ 1 ಲೀಟರ್. ಹೌದು. ಕಿಸಾನ್ ಡೆವಲಪರ್ ಒಂದು 500 grams. ಇಷ್ಟನ್ನ ಒಂದು 200 ಲೀಟರ್ ಡ್ರಮ್ಮಿಗೆ ಮಿಕ್ಸ್ ಮಾಡಿ ಪ್ರತಿ ಗಿಡಕ್ಕೆ ಒಂದು ಅವರೇಜ್, ಸಣ್ಣ ಗಿಡಕ್ಕೆ, ತೀರಾ ಸಣ್ಣ ಗಿಡಕ್ಕೆ ಈ ತರದ್ದು, ಇದಕ್ಕೆ ಒಂದು 1/2 ಲೀಟರ್. ಮತ್ತೆ ದೊಡ್ಡದು ಇದಕ್ಕಿಂತ ಸ್ವಲ್ಪ ದೊಡ್ಡದಿದ್ರೆ 1 ಲೀಟರ್. ಇನ್ನ ದೊಡ್ಡದಿದ್ರೆ 1.5 ಇಂದ 2 ಲೀಟರ್. ಗಿಡಕ್ಕೆ ತಕ್ಕನಂಗೆ ನಾವು ಮೆಜರ್ಮೆಂಟ್ ಮಾಡಿ ನಾವು ಕೊಡ್ತಾ ಬಂದ್ವಿ. ಹೆಂಗೆ ಅಂದ್ರೆ ಗಿಡದಿಂದ 1/2 ಅಡಿಯಿಂದ 3/4 ಅಡಿ ಬಿಟ್ಟು ಸುತ್ತಲೂ ಹಾಕ್ಬೇಕು. 1 ಅಡಿ ಡಿಸ್ಟೆನ್ಸ್. 1 ಅಡಿ ಡಿಸ್ಟೆನ್ಸ್ ಗಿಡದಿಂದ. ಹೌದು, ಗಿಡದಿಂದ ಒಂದು 1/2 ಅಡಿ 3/4 ಅಡಿ 1 ಅಡಿ ಅದನ್ನ ನಾವು ಸುತ್ತಲೂ ಸುರಿದು ಬಿಟ್ಟು ನೆಕ್ಸ್ಟ್ ಡೇ ಅದಕ್ಕೆ ನಾವು ನೀರು ಕೊಡ್ಬೇಕು. ಆವಾಗ ಗಿಡ ಕಂಟಿನ್ಯೂ ಕಾಪಾಡಿದಾರೆ. ಒಂದು ತೇವಾಂಶನ ಮೇಂಟೈನ್ ಮಾಡಬೇಕು. ತೀರಾ ತೇವಾಂಶನೂ ಇರಬಾರ್ದು ಅಡಿಕೆ ಗಿಡಗಳಿಗೆ. ಹೌದು. ತೀರಾ ಒಣಗಿರಬಾರ್ದು. ಹೌದು. ತೀರಾ ಒಣಗಿದ್ರು ಅದಕ್ಕೆ ತೊಂದ್ರೆ, ತೀರಾ ತೇವಾಂಶ ಇದ್ರೂ ತೊಂದ್ರೆ. ಹೌದು. ಅತಿವೃಷ್ಟಿ ಅನಾವೃಷ್ಟಿ ಎರಡೂ ಇರಬಾರ್ದು ಅದಕ್ಕೆ. ಹೌದು. ಅವೆರಡು ಸಮತೋಲನವಾಗಿದ್ದಾಗ ನಾವು ಮಾಡ್ತಕ್ಕಂತ ಯಾವುದೇ ಒಂದು ಕೆಲಸ ಚೆನ್ನಾಗಿ ಬರುತ್ತೆ. ಹೌದು. ನಮ್ಮಲ್ಲಿ ಏನಾಗಿದೆ, ಒಣಗ್ತಾ ನೀರ್ ಬಿಡ್ತೀವಿ, ಹಸಿ ಇತ್ತಾ ನೀರು ಹೊರಗೆ ತೆಗಿಯಕ್ಕೆ ಪ್ರಯತ್ನ ಮಾಡ್ತೀವಿ. ಹಾಗಲ್ಲ, ನೀರು ಸಮತೋಲನವಾಗಿ ನಾವು ಕೊಟ್ಟಾಗ ತೇವಾಂಶ ನೆಲಕ್ಕೆ ಎಷ್ಟು ಬೇಕು ಅಡಿಕೆ ಗಿಡಗಳಿಗೆ ಆ ತರ ನಾವು ಮೇಂಟೈನ್ ಮಾಡಿದಾಗ ಅಡಿಕೆ ಗಿಡ ತುಂಬಾ ಚೆನ್ನಾಗಿ ಬರ್ತದೆ. ಮತ್ತೆ ಇದನ್ನ ನಾವು ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ ಸರ್, ಈಗ ನೀವು ಈ ಕಿಸನ್ ಕಿಂಗು, ಗ್ರೋತ್ ಮತ್ತೆ ಡೆವಲಪರ್ ಅನ್ನ ಬಳಸಿದ್ರ, ಈ ಬಳಸಿ ಆದ್ಮೇಲೆ ನಿಮ್ಮ ತೋಟದಲ್ಲಿ ಇವಾಗ ನಿಮಗೆ ಬದಲಾವಣೆ ಏನೇನು ಕಾಣಿಸ್ತಿದೆ ಸರ್ 2 ತಿಂಗಳಲ್ಲಿ? ಅಲ್ಲಿಗೆ ಬರ್ತೀನಿ ಇವಾಗ. ಏನಂದ್ರೆ ಇವಾಗ ನೋಡಿ, ಬಿಫೋರ್ ನಾವು ಏನು ಬರೀ ಜಸ್ಟ್ 1 ತಿಂಗಳು 20 ದಿವಸ ಆಗಿದೆ. ಇನ್ನೊಂದು ವಾರ ಹೋದ್ರೆ, ವಾರ 10 ದಿವಸ ಹೋದ್ರೆ 2 ತಿಂಗಳಾಗುತ್ತೆ. ಮೊದಲು ಗಿಡಗಳು ಒಂದ್ ಸ್ವಲ್ಪ ಈ ಗರಿ ಇರಬಹುದು, ಅಥವಾ ಬುಡ ಇರಬಹುದು, ಅಥವಾ ಅದ್ರದ್ದು ಸುಳಿ ಇರಬಹುದು, ಒಂದ್ ಸ್ವಲ್ಪ ಬಾಡಿರ್ತದೆ. ಮತ್ತೆ ಏನೋ ಈ ಗರಿಗಳು ಎಲ್ಲ ಏನು ಚೆದರಿರಲ್ಲ. ಈಗೇನಾಗಿದೆ, ನಾವು ಈ
ಏನು ವಿವೋ ಮಾರ್ಟ್ ಪ್ರಾಡಕ್ಟ್ ಆಗಿರ್ತಕ್ಕಂತ ಕಿಸಾನ್ ಕಿಂಗು, ಕಿಸಾನ್ ಗ್ರೋತ್, ಡೆವಲಪರ್ ಇದನ್ನೆಲ್ಲ ನಾವು ಕೊಟ್ಟಾದ್ಮೇಲೆ ಹಾ ಈಗ ಉದಾಹರಣೆ ನಾನು ಗರಿ ತೋರಿಸ್ತೀನಿ ಬನ್ನಿ. ಇವುಗಳು ನೋಡಿ, ಇದು ಹಳೆ ಗರಿ, ಕೆಳಗಡೆ ಇರ್ತಕ್ಕಂಥದ್ದು ಹಳೆ ಗರಿ ಅಲ್ವಾ ಸರ್? ಇದು ಹಳೆ ಗರಿ. ಇದು ನಿಮ್ಗೆ ಇದ್ರದ್ದೇನು ನಿಮ್ಗೇನು ಕರೆದ ಇದು ಯಾವುದೇ ಕಾಯಿಲೆ ಅಥವಾ ಇದಾಗಿರೋಂಥದ್ದಲ್ಲ. ಇದು ಚೆನ್ನಾಗೇ ಇದೆ. ನಾವು ಸ್ಪ್ರಿಂಕ್ಲರ್ ನೀರ್ ಬಿಟ್ಟಾಗ ಸ್ಪ್ರಿಂಕ್ಲರ್ ನೀರಿನ ಹೊಡೆತ ಈ ತರ ಆಗಿದೆ. ಗರಿ ಇದಾಗಿದೆ, ಅಷ್ಟು ಅಷ್ಟೇ, ಯಾವುದೇ ರೀತಿ ತೊಂದರೆ ಅಲ್ಲ ಇದು. ಈಗ ನೋಡಿ, ಈ ಗರಿ ನೋಡಿ ಎಷ್ಟು ಲೆಂತ್ ಓಪನ್ ಆಗಿದೆ, ಅದ್ರ ಮೇಲ್ಗಡೆ ನೋಡಿ ಈಗ ಹಾಗೆ ಬನ್ನಿ. ಇದು ಎಷ್ಟು ಚೂಪಾಗಿ ಹೋಗ್ತಾ ಇದೆ. ಇನ್ನು ಈಗ ಬನ್ನಿ ಹೇಳ್ತೀನಿ. ಈ ಗಿಡಗಳು ನೋಡಿ, ಹಾ ಈ ಗಿಡ ನೋಡಿ, ಹೇಳಿ. ಈ ಗಿಡ ತೋರಿಸಿ, ಮತ್ತೆ ಈ ಗಿಡನು ತೋರಿಸಿ. ಹಾ ಇದು ಗಿಡ ಹಾ ಕೇವಲ ನಾನು ಹಾಕಿ ಇದನ್ನ ಹ್ಮ್ ಬರೀ ಒಂದು 6 ತಿಂಗಳಾಗಿದೆ. ಹಾ 6 ಮಂತ್ ಗಿಡ ಇದು. ಅಂದ್ರೆ ನಾನು ಹಾಕಿದಾಗ ಇದಕ್ಕೆ ಏಜ್ ಆಫ್ 1 ಇಯರ್ ಇರ್ಬೋದು. ಹಾ ಅಷ್ಟು ದೊಡ್ಡ ಗಿಡ ತಗೊಂಬಂದು ಹಾಕಿದ್ ನಾನು. ಓಕೆ. ಸೊ ಈಗ ಇದ್ರದ್ದು ವಯಸ್ಸು 1.5 ವರ್ಷ. ಹಾ ನಾನು ಹಾಕಿದಾಗ ಈಗ ಏನು ವ್ಯತ್ಯಾಸ ಅಂತಂದ್ರೆ, ಹಾ ಈ ಹಳೆ ಗರಿ ಒಣಗಿ ಈ ಸುಳಿ ನೋಡಿ ಹೆಂಗ್ ಬರ್ತಾ ಇದೆ. ಯಾವುದು ಈ ಸುಳಿ? ಹೊಸ ಸುಳಿ. ಹೊಸ ಸುಳಿ. ಇದನ್ನು ಬನ್ನಿ, ಹಂಗೆ ಇದ್ರದ್ದು ಬನ್ನಿ. ಇದು ನೋಡಿ, ಇದು ಹೊಸ ಸುಳಿ. ಹೊಸ ಸುಳಿ. ಸೊ ಹೆಂಗೆ ಫಾಸ್ಟ್ ಡೆವಲಪ್ ಆಗ್ತಾ ಇದೆ ಅಂದ್ರೆ ಆರೋಗ್ಯಕರವಾಗಿ ಡೆವಲಪ್ ಆಗ್ತಾ ಇದೆ. ಹಾ ಯಾವುದೇ ಒಂದು ಸೈಡ್ ಎಫೆಕ್ಟ್ ಇಲ್ಲದೆ, ಹಾ ಅನಾರೋಗ್ಯಕರವಾಗಿಲ್ಲದೆ, ಹಾ ಹಾ ಕಾಯಿಲೆಗಳಿಲ್ಲದೆ ಈ ತರ ಅದ್ಭುತವಾಗಿ ಹಾ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಈ ನಮ್ಮ ವಿವೋ ಮಾರ್ಟ್ ಪ್ರಾಡಕ್ಟ್ ನಿಮ್ಗೆ ತುಂಬಾ ಇಷ್ಟ ಆಗಿದೆ ಅಂತ? ಖಂಡಿತ ತುಂಬಾ ಇಷ್ಟ ಆಗಿದೆ. ಹಾ. ಈ ಪ್ರಾಡಕ್ಟ್ ನ ನಾನು ನಮ್ಗೆ ಗೊತ್ತಿರ್ತಕ್ಕಂತ ನಮ್ಮ ಸಂಬಂಧಿಕರಿರ್ಬೋದು, ಸ್ನೇಹಿತರಿರ್ಬೋದು, ನಮ್ಮ ಊರಲ್ಲಿ ಎಲ್ಲಾ ಜನಗಳಿಗಿರ್ಬೋದು ಓಕೆ. ಇದನ್ನ ಯೂಸ್ ಮಾಡೋದಿಕ್ಕೆ ಹಾ ಜಾಸ್ತಿ ಇದನ್ನೇ ಯೂಸ್ ಮಾಡಿ. ಬೇರೆ ಒಂದು ಏನು ನೀವು ಫರ್ಟಿಲೈಸರ್, ಹ್ಮ್ ಬೇರೆ ಬೇರೆ ಕಾಂಪೋಸ್ಟ್ ಗೊಬ್ಬರಗಳನ್ನ ಯೂಸ್ ಮಾಡೋ ಬದಲಾಗಿ ಈ ತರದನ್ನ ಯೂಸ್ ಮಾಡಿ. ಯಾಕೆಂದ್ರೆ ಈಗ ಕಾಂಪೋಸ್ಟ್ ಗೊಬ್ಬರಗಳು ನಿಮ್ಗೆ ಫಾಸ್ಟ್ ಆಗಿ ನಿಮ್ಗೆ ಬೇರೆ ಬೇರೆ ಕೊಡ್ತವೆ. ಹೌದು. ಬಟ್ ಈ ಪ್ರಾಡಕ್ಟ್ ನಿಮ್ಗೆ ಹಾ. ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲದೆ ನ್ಯಾಚುರಲ್ ಆಗಿ ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಡ್ತದೆ. Okay. ಅದೇ ರೀತಿ ನೆಲನೂ ಕೂಡ, ಅಂದ್ರೆ ಭೂಮಿ ಕೂಡ ಹಾ ಫ್ರೀ ಆಗುತ್ತೆ. ಇವಾಗ ನೋಡ್ತಾ ಇರ್ಬೋದು ಸ್ನೇಹಿತರೆ, ಇದೇ ನಾನು ಭೂಮಿಯಲ್ಲಿ ನಾನು ಎರೆಹುಳ ತೋರಿಸ್ತಾ ಇದ್ದೆ. ಆದ್ರೆ ಏನಾಗಿದೆ ಇವಾಗ ತೇವಾಂಶ ಇಲ್ಲ. ತೇವಾಂಶ ಇಲ್ದಿರೋ ಕಾರಣ ಏನಾಗುತ್ತೆ, ಎರೆಹುಳು ಮೇಲ್ಗಡೆ ಬರೋದಿಲ್ಲ. ಯಾವಾಗ ತೇವಾಂಶ ಇರುತ್ತೆ ಅವಾಗ ಎರೆಹುಳು ಮೇಲೆ ಬರುತ್ತೆ. ಈಗ ನೆಕ್ಸ್ಟ್ ಮತ್ತೊಂದು ನಾವು ಹಿಂಗಾರು ಎಲ್ಲ ಚೆನ್ನಾಗಿದೆ ಆದ್ಮೇಲೆ ಅವಾಗ ತೋರಿಸ್ತೀನಿ. ಇದೇ ಭೂಮಿಯಲ್ಲಿ ಎರೆಹುಳು ಯಾವ ತರ ಉತ್ಪತ್ತಿ ಆಗುತ್ತೆ ಅನ್ನೋದನ್ನು ಕೂಡ ನಿಮ್ಗೆ ತೋರಿಸ್ತೀನಿ. ಇವಾಗ ಯಾಕಂದ್ರೆ ತೇವಾಂಶ ಇಲ್ದಿರೋ ಕಾರಣ ನಾನು ಎರೆಹುಳದ್ದು ತೋರಿಸಕ್ ಆಗ್ತಾ ಇಲ್ಲ. ಹಾಗಾಗಿ ನೆಕ್ಸ್ಟ್ ಟೈಮ್ ಅಲ್ಲಿ ನಾನು ಎರೆಹುಳನ್ನು ಸಹ ಇದೇ ತೋಟದಲ್ಲೇ ತೋರಿಸ್ತೀನಿ. ಈಗ ಕೇಳಿದ್ರಲ್ಲ ಸ್ನೇಹಿತರೆ, ನಮ್ಮ ಜೊತೆ ಪ್ರಕಾಶ್ ಸರ್ ಅವ್ರ ತೋಟಕ್ಕೆ ಮಾಡಿದ್ಮೇಲೆ ಏನೆಲ್ಲ ಉಪಯೋಗ ಆಗಿದೆ, ಹೇಗಿದೆ ಅನ್ನೋದು ಅವ್ರ ಬಾಯಿಂದನೇ ಕೇಳಿದ್ವಿ. ಈಗ ಇದೇ ತರ ನಮ್ಮ ರೈತರು ಸಾವಯವ ಪದ್ಧತಿಯಲ್ಲಿ ಹೋಗಿ ಸಾವಯವ ಪದ್ಧತಿಯಿಂದ ಮಾಡೋದ್ರಿಂದ ಮುಂದೆ ನಮ್ಮ ಭೂಮಿ ಫಲವತ್ತತೆ ಜಾಸ್ತಿ ಆಗುತ್ತೆ. ಮುಂದೆ ಬರ್ತಕ್ಕಂಥ ಪೀಳಿಗೆಗೆ ನಮ್ಮ ಭೂಮಿಯನ್ನ ಉಳಿಸ್ಕೊಟ್ಟಂಗಾಗುತ್ತೆ. ಅದಕ್ಕೋಸ್ಕರ ನಾವು ನಮ್ಮ ಜೊತೆಲಿ ಇರ್ತಕ್ಕಂಥವ್ರಿಗೆ ಯಾರಿಗೆ ಆಗಿರ್ಬೋದು, ನಾವು ಹೇಳೋದೊಂದೇ, ವಿಷಮುಕ್ತ ಭೂಮಿ ರೋಗ ಮುಕ್ತ ಭಾರತ. ನಮ್ಮ ಅಭಿಯಾನ ವಿಷಮುಕ್ತ ಭೂಮಿ ರೋಗ ಮುಕ್ತ ಭಾರತ. ಜೈ ವಿವೋ ಮಾರ್ಟ್.